ಎಸ್ ಮೈ ಡಿಯರ್ ಟೀಚರ್ಸ್ ಅಂಡ್ ಸ್ಟೂಡೆಂಟ್ಸ್, ಪಿ ಯು ಸಿ ಸೆಕೆಂಡ್ ಇಯರ್ದು ನಾವು ಬ್ಲೂ ಪ್ರಿಂಟ್ ಅನ್ನು ನೋಡ್ತಾ ಇದ್ದೀವಿ. ಇಂಗ್ಲಿಷ್ ಸಬ್ಜೆಕ್ಟ್ದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲಿಷ್. ಓಕೆ, ಸೊ ಇಲ್ಲಿ ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಟ್ಟಂತ ಅಥೆಂಟಿಕ್ ಆದಂತ 2025-26 ಸೆಕೆಂಡ್ ಪಿ ಯು ಸಿ ಬ್ಲೂ ಪ್ರಿಂಟ್ ಇದು. ಆಕ್ಚುಲಿ ಈ ವರ್ಷ ಕೂಡ ಇದೇ ಅಪ್ಲೈ ಆಗುತ್ತೆ 2026 ಮತ್ತು 2027 ಸಾಲಿನಲ್ಲಿ. ಸೊ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಕೊಡ್ತೀನಿ, ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ದಿಸ್ ಇಸ್ ರಾಜು, ವೆಲ್ಕಮ್ ಟು ಸ್ಮಾರ್ಟ್ 20. ಓಕೆ, ಎಸ್. ಸೊ ಮಾಡಿ ಸ್ಟೂಡೆಂಟ್ಸ್, ಇಲ್ಲಿ ನೋಡಿ ಎರಡು ಬುಕ್ಸ್ ಬರ್ತಾವೆ, ಸ್ಪ್ರಿಂಗ್ ಸೆಷನ್ಸ್ ಅಂತ ಎರಡು ಬರ್ತಾವೆ, ಒಂದು ಲಿಟ್ರೇಚರ್ ಒಂದು ಗ್ರಾಮರ್ ಬರ್ತೈತಿ. ಸೊ ಆ, ಇಲ್ಲಿ ಲಿಟ್ರೇಚರ್ದಲ್ಲಿ ಒಂದು ಟೋಟಲ್ ಆಕ್ಚುಲಿ 40 ಮಾರ್ಕ್ಸ್ ಲಿಟ್ರೇಚರ್ ಬರ್ತಾ, ಗ್ರಾಮರ್ದು 40 ಮಾರ್ಕ್ಸ್ ಬರ್ತಾ, ಟೋಟಲ್ 80 ಮಾರ್ಕ್ಸ್ ಅಂಡ್ 20 ಇಂಟರ್ನಲ್ ಆಗುತ್ತೆ. ಸೊ ಫಸ್ಟ್ ಲೆಸನ್ ಅದೇ ನಿಮ್ಗೆ ಗೊತ್ತಿದೆ, ರೋಮಿಯೋ ಅಂಡ್ ಜೂಲಿಯಟ್. ಸೊ ಇದಕ್ಕೆ 3 ಮಾರ್ಕ್ಸ್ ಟೋಟಲ್ ಬರ್ತದೆ. ಸೊ ಒಂದ್ ಅಂಕದ ಒಂದು ಪ್ರಶ್ನೆ ಬರ್ತೈತಿ, 2 ಮಾರ್ಕ್ಸ್ ಒಂದು ಕ್ವಶನ್ ಬರ್ತೈತಿ, 2 ಮಾರ್ಕ್ಸ್ 2-3 ಸೆಂಟೆನ್ಸ್ ಕ್ವಶನ್ಸ್ ಇಟ್ಕೊಡ್ರಿ. ಟೋಟಲ್ 3 ಅಂಕದ ಪ್ರಶ್ನೆಗಳು ಬರ್ತವೆ. 3 ಅಂಕಕ್ಕೆ ಅಂದ್ರೆ ಒಂದ್ ಅಂಕದೊಂದು, ಆಮೇಲೆ 2 ಅಂಕದ ಒಂದು ಪ್ರಶ್ನೆ. ಅಂಡ್ 2 ಟಿಯರ್ ಅಂತ ಏನಿದೆ ಅದ್ರ ಮೇಲೆ 5 ಮಾರ್ಕ್ಸ್ ಟೋಟಲ್ ಬರ್ತವೆ. ಸೊ 1 ಮಾರ್ಕ್ಸ್ ಕ್ವಶನ್ ಒಂದು ಬರ್ತೈತಿ ಅಂಡ್ 4 ಮಾರ್ಕ್ಸ್ ಕ್ವಶನ್ ಒಂದು ಬರ್ತದೆ. ಟೋಟಲ್ 5 ಮಾರ್ಕ್ಸ್. ಹಾಗಾದ್ರೆ ನೀವು ಇಂಪಾರ್ಟೆನ್ಸ್ ಕೊಡಬೇಕಾದದ್ದು 4 ಮಾರ್ಕ್ಸ್ ಕ್ವಶನ್ಸ್, 1 ಮಾರ್ಕ್ಸ್ ಕ್ವಶನ್ಸ್. ಇದಾದ ನಂತರ ಒಂದು ಮಾಡಲ್ ಕ್ವಶನ್ ಪೇಪರ್ ಕೂಡ ನೋಡೋಣ. ಓಕೆ, ಆನ್ ಚಿಲ್ಡ್ರನ್ ಅಂತ ಅದ್ರ ಮೇಲೆ 3 ಅಂಕದ ಪ್ರಶ್ನೆ ಬರ್ತದೆ. ಸೊ 1 ಅಂಕದೊಂದು, 2 ಅಂಕದೊಂದು, ಟೋಟಲ್ 3 ಮಾರ್ಕ್ಸ್ ಆನ್ ಚಿಲ್ಡ್ರನ್ ಮೇಲೆ. ಆಮೇಲೆ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್ ಅಂತ 5 ಅಂಕದ ಪ್ರಶ್ನೆ ಬರ್ತಾವು. 2 ಮಾರ್ಕ್ಸ್ ಕ್ವಶನ್ ಒಂದು ಅಂದ್ರೆ 2 ಆಯ್ತು. ಸೊ 3 ಮಾರ್ಕ್ಸ್ ಕ್ವಶನ್ ಒಂದು ಟೋಟಲ್ 5 ಮಾರ್ಕ್ಸ್ ಕ್ವಶನ್ಸ್. ಇಲ್ಲಿ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ ಇನ್ ದ ಫಾರೆಸ್ಟ್. ನೀವು ಇದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕಾಗುತ್ತೆ, ಬೇರೆ ಬೇರೆ ಯಾವುದು ಓದ್ಬೇಡ್ರಿ. ಸೊ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ದೀಸ್ ಮಾರ್ಕ್ಸ್ ಕ್ವಶನ್ಸ್ ಒಂದು. ಓಕೆ, ಅಂಡ್ ಸನ್ನಿ ಮಾರ್ನಿಂಗ್ ಐತ್ರಿ, ಹೈಯೆಸ್ಟ್ ಇದೆ ರೀ. ಸನ್ನಿ ಮಾರ್ನಿಂಗ್ಗೆ 8 ಮಾರ್ಕ್ಸ್ ಟೋಟಲ್ ಬರ್ತದೆ. ಒಂದು ಅಂಕದ ಒಂದು ಪ್ರಶ್ನೆ ಬರ್ತೈತಿ, ಆಮೇಲೆ 3 ಮಾರ್ಕ್ಸ್ ಒಂದು, 1 ಪ್ಲಸ್ 3 ಪ್ಲಸ್ 4. ಸೊ ಟೋಟಲ್ 8 ಮಾರ್ಕ್ಸ್ ಕ್ವಶನ್ ಅಂದ್ರೆ 4 ಅಂಕದ ಒಂದು ಪ್ರಶ್ನೆ ಕೂಡ ಬರ್ತದೆ. ಸೊ 4 ಅಂಕದ ಒಂದು ಕ್ವಶನ್, 3 ಅಂಕದ ಒಂದು ಕ್ವಶನ್ ಅಂಡ್ 1 ಅಂಕದ ಒಂದು ಪ್ರಶ್ನೆ. ಟೋಟಲ್ 8 ಮಾರ್ಕ್ಸ್. ಹೈಯೆಸ್ಟ್ ಇದು ಸನ್ನಿ ಮಾರ್ನಿಂಗ್ ಅನ್ನೋದು ಲೆಸನ್ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತ. ಅಂಡ್ ವೆನ್ ಯು ಆರ್ ಓಲ್ಡ್ ಅನ್ನೋದ್ರ ಮೇಲೆ 3 ಮಾರ್ಕ್ಸ್ ಕ್ವಶನ್, 3 ಟೋಟಲ್ ಮಾರ್ಕ್ಸ್ ಬರ್ತದೆ ಅಂದ್ರೆ 3 ಅಂಕದ ಒಂದು ಪ್ರಶ್ನೆ ಬರ್ತದೆ. 3 ಆಯ್ತು ವೆನ್ ಯು ಆರ್ ಓಲ್ಡ್. ಸೊ ಈ ಬ್ಲೂ ಪ್ರಿಂಟ್ ನೋಡಿದ್ರೆ ಸಾಕು, ಯು ಆರ್ ಹ್ಯಾವಿಂಗ್ ದ ನಾಲೆಜ್ ಅಂಡ್ ಯಾವ ಕ್ವಶನ್ಸ್ ಮೇಲೆ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಅನ್ನೋದು ಗೊತ್ತಾಗುತ್ತೆ. ಈಗ 3 ಅಂಕದ ಪ್ರಶ್ನೆ, ಸೊ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಓನ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ಅನ್ನೋದನ್ನು ವೆನ್ ಯು ಆರ್ ಓಲ್ಡ್ ಓದ್ಬೇಕಾದ್ರೆ ಗೊತ್ತಾಗುತ್ತೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ದ ಗಾರ್ಡನರ್ ಮೇಲೆ ದ ಗಾರ್ಡನರ್ ದಲ್ಲಿ 1 ಅಂಕದೊಂದು, ಆಮೇಲೆ 4 ಅಂಕದೊಂದು, 5 ಅಂಕ ಟೋಟಲ್ ಪ್ರಶ್ನೆ ಬರ್ತವೆ. ಟು ದಿ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ದಲ್ಲಿ 3 ಅಂಕ ಟೋಟಲ್ ಬರ್ತದೆ. 3 ಅಂಕದ ಒಂದೇ ಒಂದು ಪ್ರಶ್ನೆ ಬರ್ತದೆ ಟು ದ ಫುಡ್. ಅದೇ ಹೇಳೋದು. ಇದನ್ನ ಅರ್ಥ ಮಾಡ್ಕೊಂಡ್ರೆ ನೀವು ಯಾವ ಟೈಪ್ಸ್ ಆಫ್ ಕ್ವಶನ್ಸ್ಗೆ ನೀವು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋದನ್ನ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ವೆರಿ ಈಸಿಲಿ. ಸೊ ಟು ದ ಫುಡ್ ಫ್ರಮ್ ಇಟ್ಸ್ ಚೈಲ್ಡ್ ದಲ್ಲಿ 1 ಮಾರ್ಕ್ಸ್ ಬರಲ್ಲ, 2 ಮಾರ್ಕ್ಸ್ ಬರಲ್ಲ, 4 ಮಾರ್ಕ್ಸ್ ಕ್ವಶನ್ ಬರಲ್ಲ. ಜಸ್ಟ್ ಯು ಹ್ಯಾವ್ ಟು ಗಿವ್ ಇಂಪಾರ್ಟೆನ್ಸ್ ಟು ಓನ್ಲಿ 3 ಮಾರ್ಕ್ಸ್ ಕ್ವಶನ್ಸ್ ರೀ. ಅಂಡ್ ಐ ಬಿಲೀವ್ ಬುಕ್ಸ್ ವಿಲ್ ನೆವರ್ ಡಿಸಪಿಯರ್ ದಲ್ಲಿ ಟೋಟಲ್ 5 ಅಂಕ ಬರ್ತದೆ. 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. ಇವು ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡಬೇಡ್ರಿ ಅಂತ ಹೇಳೋದು ಅರ್ಥ. ಓಕೆ, ಹೆವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್ ದಲ್ಲಿ 3 ಅಂಕದ ಒಂದೇ ಒಂದು ಕ್ವಶನ್ ಬರುತ್ತೆ. 3 ಅಂಕ. ಜಪಾನ್ ಅಂಡ್ ಬ್ರೆಜಿಲ್ ಥ್ರೂ ಟ್ರಾವೆಲರ್ಸ್ ಆಯದಲ್ಲಿ 4 ಅಂಕ ಟೋಟಲ್ ಬರ್ತದೆ. ಸೊ 4 ಅಂಕದ ಒಂದೇ ಒಂದು ಪ್ರಶ್ನೆ ಬರ್ತದೆ. ಅದಕ್ಕೆ ನಾನು ಹೇಳೋದು ಇದನ್ನ ಅರ್ಥ ಮಾಡ್ಕೊಳ್ರಿ. ಇಲ್ಲ 3 ಅಂಕದ ಒಂದು ಪ್ರಶ್ನೆ, 1 ಅಂಕದ ಒಂದು ಪ್ರಶ್ನೆ. ಸೊ ಇಲ್ಲಿ 2 ಅಂಕದ ಪ್ರಶ್ನೆ ಓದ್ಬೇಡ್ರಿ, 4 ಅಂಕದ ಪ್ರಶ್ನೆ ಓದ್ಬೇಡ್ರಿ. ಸೊ ಇದನ್ನ ಅರ್ಥ ಮಾಡ್ಕೊಂಡ್ರೆ ಗೊತ್ತಾಗುತ್ತೆ. ದ ಓಟರ್ದಲ್ಲಿ 5 ಅಂಕದ ಟೋಟಲ್ ಬರ್ತದೆ. 1 ಅಂಕದ ಒಂದು ಪ್ರಶ್ನೆ, 4 ಅಂಕದ ಒಂದು ಪ್ರಶ್ನೆ. 2 ಮಾರ್ಕ್ಸ್ 3 ಮಾರ್ಕ್ಸ್ ಕ್ವಶನ್ಸ್ ಯಾವುದು ಬರೋದಿಲ್ಲ. ಆಮೇಲೆ ವೇರ್ ದರ್ ಇಸ್ ವೀಲ್ ದಲ್ಲಿ 5 ಅಂಕಕ್ಕೆ 1 ಅಂಕದ ಒಂದು ಪ್ರಶ್ನೆ ಬರ್ತದೆ, 4 ಅಂಕದ ಒಂದು ಪ್ರಶ್ನೆ ಬರ್ತದೆ. ಇವು ಯಾವುದು ಬರಲ್ಲ. ವಾಟರ್ ಅನ್ನೋ ಒಂದು ಚಾಪ್ಟರ್ ಮೇಲೆ ಸೊ 3 ಮಾರ್ಕ್ಸ್ ಬರ್ತದೆ, 1 ಮತ್ತು 2 ಮಾರ್ಕ್ಸ್. 1 ಮಾರ್ಕ್ಸ್ 2 ಮಾರ್ಕ್ಸ್ ಒಂದು ಕ್ವಶನ್. ಹಾಗಾದ್ರೆ ಟೋಟಲ್ 60 ಮಾರ್ಕ್ಸ್ ಅಲಾಟೆಡ್ ಆಗಿದ್ದು ಅದರಲ್ಲಿ ಇವೆಲ್ಲದಕ್ಕೂ 1 ಮಾರ್ಕ್ಸ್ ಔಟ್ ಆಫ್ 4 ಆನ್ಸರ್ ಮಾಡಬೇಕು. ಬಟ್ ಇಲ್ಲಿ 3 ಔಟ್ ಆಫ್ 4ಗೆ ಆನ್ಸರ್ ಮಾಡ್ಬೇಕಿರ್ತೈತಿ. ಟೋಟಲ್ 4 ಕ್ವಶನ್ಸ್ ಇರ್ತವೆ. ಎಷ್ಟು? 3 ಅಂಕ, 2 ಅಂಕದ ಪ್ರಶ್ನೆಗಳು 1, 2, 3 ಇರ್ತವೆ. ಅದರಲ್ಲಿ 4ರಲ್ಲಿ 4 ಅಲ್ಲ. ಓಕೆ, 1, 2, 3, 4 ಅದಾವ. ಔಟ್ ಆಫ್ 4ದಲ್ಲಿ 3ಕ್ಕೆ ಮಾತ್ರ ಆನ್ಸರ್ ಮಾಡಬೇಕು. ಆಮೇಲೆ ಏನಿದೆ ಇದೆ ನೋಡಿ, ಇದು 1 ಮಾರ್ಕ್ಸ್ ಕ್ವಶನ್ ಎಲ್ಲದಕ್ಕೂ ಆನ್ಸರ್ ಮಾಡ್ಬೇಕು, ಅಲ್ಲೇನು ಆಪ್ಷನ್ಸ್ ಇಲ್ಲ. ಓಕೆ, 2 ಮಾರ್ಕ್ಸ್ ಕ್ವಶನ್ಸ್ 4 ಇರ್ತಾವೆ, ಅದರಲ್ಲಿ 3ಕ್ಕೆ ಆನ್ಸರ್ ಮಾಡಬೇಕು. ಆಮೇಲೆ ಈ 3 ಮಾರ್ಕ್ಸ್ ಕ್ವಶನ್ಸ್ ನೋಡಿ 6 ಇರ್ತಾವೆ. 6 ಕ್ವಶನ್ಸ್ ಅದರಲ್ಲಿ ಓನ್ಲಿ 2 ಸ್ಕಿಪ್ ಮಾಡ್ಬೋದು, 4ಕ್ಕೆ ಮಾತ್ರ ಆನ್ಸರ್ ಮಾಡಬೇಕು.
ಆಮೇಲೆ 4 ಮಾರ್ಕ್ಸ್ ಕ್ವೆಶ್ಚನ್ 6 ಇರ್ತವೆ ಅದರಲ್ಲಿ ಓನ್ಲಿ 3 ಮಾರ್ಕ್ಸ್ 3 ಕ್ವೆಶ್ಚನ್ಗೆ ಆನ್ಸರ್ ಮಾಡಬೇಕು. ಸೊ ಹೀಗಾಗಿ ಟೋಟಲ್ 40 ಮಾರ್ಕ್ಸ್ ಅಷ್ಟೇ ಆಗ್ತದೆ. ಇಲ್ಲಿ 60 ಅಂತ ಕೊಟ್ಟಿದ್ದಾರೆ ಬಟ್ ಅದು ಟೋಟಲ್ ಮಾರ್ಕ್ಸ್ ಇಲ್ಲಿ ಆನ್ಸರ್ ಮಾಡಬೇಕಾದ್ರೆ ಓಕೆ. ಸೊ ಇಲ್ಲಿ ಏನಾಗ್ತೈತಿ ಕೆಲವು ಹೋಗ್ತಾವಲ್ಲ ಇಲ್ಲಿ 6ದಲ್ಲಿ ಮತ್ತೆ 3 ಕ್ವೆಶ್ಚನ್ಸ್ ಹೋಗುವು 6ದಲ್ಲಿ 2 ಕ್ವೆಶ್ಚನ್ಸ್ ಹೋಗುವು ಹೀಗಾಗಿ 40 ಮಾರ್ಕ್ಸ್ ಇದಾಯಿತು. ಏನು ವರ್ಕ್ ಬುಕ್ ಅಂತ ಏನಿರ್ತದೆ ಸ್ಟ್ರೀಮ್ಸ್ ಅಂತೇಳಿ ಅದ್ರ ಮೇಲೆ ನೋಡಿ. ಗ್ರಾಮರ್ ಇದನ್ನ ಒನ್ ಬೈ ಒನ್ ನಾವು ಮಾಡೋಣ. ಆಲ್ರೆಡಿ ಐ ಹ್ಯಾವ್ ಕಂಪ್ಲೀಟೆಡ್ ಆರ್ಟಿಕಲ್ಸ್ ಅನ್ನೋದು ಮುಗಿಸಿನಿ. ಪಿ.ಯು.ಸಿ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಕೂಡ ಇದೇ ರೀತಿ ಯೂಸ್ ಆಗುತ್ತೆ ಅದನ್ನು ಕೂಡ ನೋಡ್ಬೋದು. ಅದು ಪಿ.ಯು.ಸಿ ಸೆಕೆಂಡ್ ಇಯರ್ ಕೂಡ ಅಂತ ಹಾಕಬೇಕಿತ್ತು. ಅಲ್ಲಿನೂ ಪಿ.ಯು.ಸಿ ಸೆಕೆಂಡ್ ಫಸ್ಟ್ ಇಯರ್ದಲ್ಲಿ ಆ ಇದು ಇದೆ ಯಾವುದು ಅಲ್ಲೇನು ಪ್ರಿಪರೇಷನ್ ಆರ್ಟಿಕಲ್ಸ್ ಮೇಲೆ ಇದೆ ಫಸ್ಟ್ ಇಯರ್ದು ಸೆಕೆಂಡ್ ಇಯರ್ದು ಸೇಮ್ ಇದೆ. ಸೊ ಅದನ್ನ ಟೈಟಲ್ ಅದನ್ನೇ ಕೊಡ್ಬೇಕಿತ್ತು ನಾನು. ಓಕೆ. ಸೊ ಪ್ರಿಪರೇಷನ್ ಆರ್ಟಿಕಲ್ಸ್ ಮೇಲೆ 1 ಅಂಕದ ಒಂದು ಪ್ರಶ್ನೆ ಬರುತ್ತೆ. ಜಂಬ ಸಿಕ್ವೆನ್ಸ್ ಅಂತ ಇರ್ತಾವ ವರ್ಡ್ಸ್ ಇಂದ ಮುಂದೆ ಮಾಡಿಕೊಡೋದು. ಸೊ ಅದರದ್ದು ಒಂದು ಕ್ವಶನ್ ಬರ್ತೈತಿ. ಆಮೇಲೆ ಸಬ್ಜೆಕ್ಟ್ ಅಗ್ರಿಮೆಂಟ್ ಅಂತ ಬರ್ತೈತಿ 1 ಅಂಕಕ್ಕೆ. ಟೆನ್ಸ್ 1 ಅಂಕದ ಕ್ವಶನ್ಸ್ ಬರ್ತಾವ. ಸೊ ಟೆನ್ಸ್ ಮೇಲೆ ಟೋಟಲ್ 4 ಕ್ವಶನ್ಸ್ ಆಫ್ 1 ಮಾರ್ಕ್ ಈಚ್. ಸೊ ಒಂದೊಂದು ಮಾರ್ಕ್ಸ್ 4 ಕ್ವಶನ್ಸ್ ಬರ್ತವೆ. ಓಕೆ. ಇನ್ನು ಫ್ರೇಮಿಂಗ್ ಕ್ವಶನ್ಸ್ ಬರ್ತದೆ 2 ಮಾರ್ಕ್ಸ್ ಕ್ವಶನ್. ಸೊ ಪ್ರತಿಯೊಂದಕ್ಕೆ ಆನ್ಸರ್ ಮಾಡಿದ್ರೆ ಒಂದೊಂದು ಕ್ವಶನ್ಸ್ 1 ಮಾರ್ಕ್ಸ್ ಬರ್ತೈತಿ. ಎರಡು ಐಡೆಂಟಿಫಿಕೇಶನ್ 2 ಮಾರ್ಕ್ಸ್ ಕ್ವಶನ್ ಬರ್ತೈತಿ. ಎಕ್ಸ್ಪ್ರೆಸ್ ಅಂಡ್ ಇಡಿಯಮ್ಸ್ ಬರ್ತಾವು 2 ಮಾರ್ಕ್ಸ್ ಕ್ವಶನ್. ಆಮೇಲೆ ಪ್ಯಾಸಿವ್ ಫಾರ್ಮ್ ಅಂತ ಬರ್ತದೆ 3 ಮಾರ್ಕ್ಸ್ ಕ್ವಶನ್ಸ್ ಬರ್ತೈತಿ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ ಇದನ್ನ. ಓಕೆ. ಪ್ಯಾಸಿವ್ ಫಾರ್ಮ್. ಇನ್ ರಿಪೋರ್ಟರ್ ಸ್ಪೀಚ್ ಬರ್ತೈತಿ 5 ಮಾರ್ಕ್ಸ್ ಬರ್ತದೆ. ಒಂದು ಕನ್ವರ್ಸೇಷನ್ ಕೊಟ್ಟಿರ್ತಾರೆ ಡೈರೆಕ್ಟ್ ಸ್ಪೀಚ್ ಇರುವಂತ ಕನ್ವರ್ಸೇಷನ್ 5 ಸೆಂಟೆನ್ಸ್ ಕೊಟ್ಟಿರ್ತಾರೆ. ಅದನ್ನ ನೀವು ಇಂಡೈರೆಕ್ಟ್ ಸ್ಪೀಚ್ ಮಾಡಬೇಕು. ಪ್ರತಿಯೊಂದು ಸೆಂಟೆನ್ಸ್ ಕನ್ವರ್ಟ್ ಮಾಡಿದ್ರೆ ಒಂದೊಂದು ಅಂಕ ಸಿಗ್ತದೆ. ಸೊ ರಿಪೋರ್ಟೆಡ್ ಸ್ಪೀಚ್ ಮೇಲೆ 5 ಅಂಕ. ಓಕೆ. ಆರಾಮಾಗಿ ತಗೋಬಹುದು. ಕಾಂಪ್ರಿಹೆನ್ಷನ್ ಪ್ರೋಸ್ ಅಂಡ್ ಪೊಯಿಟ್ರಿ ಇರ್ಬೋದು 9 ಅಂಕಕ್ಕೆ ಕೇಳುವಂತದ್ದು. ಸೊ ಪ್ರೋಸ್ ಆಗಿರ್ಬೋದು ಮತ್ತು ಪೊಯಿಟ್ರಿ ಆಗಿರ್ಬೋದು. ಇಲ್ಲಿ ನೋಡಿ ಅಂಡ್ ಅನ್ಸೀನ್ ಪ್ರೋಸ್ ಪ್ಯಾಸೇಜ್ ಕೊಟ್ಟಿರ್ತಾರ. ಮಾಡರೇಟ್ ಲೆಂತ್ ಇಸ್ ಗಿವನ್. 9 ಕ್ವಶನ್ಸ್ ಕೇಳ್ತಾರೆ. ಪ್ರತಿಯೊಂದು ಕ್ವಶನ್ ಕ್ಯಾರೀಸ್ ಒನ್ ಮಾರ್ಕ್ಸ್ ಇರ್ತದೆ. ಬಹಳ ಈಸಿ. ಆಮೇಲೆ ಒನ್ ಆಫ್ ದ 15 ಪೊಯಮ್ಸ್ ಫ್ರಮ್ ದಿ ವರ್ಕ್ ಬುಕ್ ದಿಂದ ಏನ್ ಕೊಟ್ಟ ಸ್ಟ್ರೀಮ್ಸ್ ಅಲ್ಲಿಂದ ಒಂದು ಪೊಯಮ್ ಕೊಡ್ತಾರೆ. ಅಂಡ್ ಅದರಲ್ಲಿ ಓಕೆ. ಅದರಲ್ಲಿ 9 ಕ್ವಶನ್ಸ್ ಕೇಳ್ತಾರೆ. ಪ್ರತಿಯೊಂದು ಏನ್ರಿ ಪಾಸ್ ಆಗ್ಲಿ ಅಂತ ಕೊಡುವಂಥದ್ದು. ಎಸ್.ಎಸ್.ಎಲ್.ಸಿ ಮತ್ತು ಪಿ.ಯು.ಸಿ ಸೆಕೆಂಡರಿ ಕಂಪೇರ್ ಮಾಡಿದ್ರೆ ಪಿ.ಯು.ಸಿ ಇಂಗ್ಲಿಷ್ ಗ್ರಾಮರ್ ಇಸ್ ವೆರಿ ಈಸಿ. ಓಕೆ. ಸೊ ಅವರೇ ಒಂದು ಸ್ಟ್ರೀಮ್ಸ್ ಇಂದ ಒಂದು ಪೊಯಮ್ ಕೊಟ್ಟಿರ್ತಾರೆ. ಅದ್ರ ಮೇಲೆ ಕ್ವಶನ್ ಕೇಳ್ತಾರೆ. ಅದಕ್ಕೆ ಆನ್ಸರ್ ಮಾಡೋದು 9 ಅಂಕ ಹೈಯೆಸ್ಟ್. ಅವ್ರ ಮೇಲೆ ಕೆಲವು ಬರ್ತಾವ. ಪ್ರೊನೌನ್ಸ್ ಪ್ರೊನೌನ್ಸ್ ಮೇಲೆ 5 ಅಂಕದ ಕ್ವಶನ್ ಕೇಳ್ತಾರೆ. ಮ್ಯಾಥ್ಸ್ ಫಾಲೋಯಿಂಗ್ ದಲ್ಲಿ ಕೇಳ್ತಾರೆ. ಮ್ಯಾಥ್ಸ್ ಫಾಲೋಯಿಂಗ್ ನೌನ್ಸ್ ಪ್ಲೇಸಸ್ ಕೊಟ್ಟಿರ್ತಾರೆ. ರೆಫರ್ ಯಾವ್ದು ಮಾಡ್ತೀವಿ ಅದಕ್ಕೆ ಯಾವ್ದು ರೆಫರ್ ಇರ್ತೈತೆ ಅದನ್ನು ಬರಿಬೇಕು. ಲಿಂಕರ್ಸ್ ಮೇಲೆ ಕಂಜಂಕ್ಷನ್ ಮೇಲೆ 4 ಅಂಕದ ಕ್ವಶನ್ ಕೇಳ್ತಾರೆ. ಫಿಲ್ ಇನ್ ದ ಬ್ಲಾಂಕ್ಸ್ ಅಲ್ಲಿ ಕೇಳ್ತಾರೆ. ವಿತ್ ಕರೆಕ್ಟ್ ಲಿಂಕರ್ಸ್ ಅಂತ ಕೊಡ್ತಾರೆ. ನೋಟ್ ಮೇಕಿಂಗ್ ಕೇಳ್ತಾರೆ 2 ಮಾರ್ಕ್ಸ್ಗೆ. ಒಂದು ಫ್ಲೋ ಚಾರ್ಟ್ ಕೊಟ್ಟಿರ್ತಾರೆ. 4 ಬ್ಲಾಂಕ್ಸ್ ಕೊಟ್ಟಿರ್ತಾರೆ. ಒಂದು ಬ್ಲಾಂಕಿಗೆ ಹಾಫ್ ಆಫ್ ಮಾರ್ಕ್ಸ್ ಇರ್ತದೆ. ಒಂದು ಬ್ಲಾಕಿಗೆ ಹಾಫ್ ಆಫ್ ಮಾರ್ಕ್ಸ್ ಇರ್ತದೆ. ಅಂಡ್ ಡೈಲಾಗ್ ರೈಟಿಂಗ್ ಕೇಳ್ತಾರೆ. ಡೈಲಾಗ್ ರೈಟಿಂಗ್ 3 ಅಂಕಕ್ಕೆ ಕೇಳುವಂಥದ್ದು. ಫಿಲ್ ಇನ್ ದ 3 ಮಿಸ್ಸಿಂಗ್ ಪಾರ್ಟ್ಸ್ ಕೊಟ್ಟಿರ್ತಾರೆ. ಸೊ ಕನ್ವರ್ಸೇಷನ್ ಆಫ್ 3 ಮಾರ್ಕ್ಸ್. ಒಂದೊಂದು ಮಿಸ್ಸಿಂಗ್ ಪಾರ್ಟ್ ಬರೆದ್ರೆ ಒಂದೊಂದು ಅಂಕ ಸಿಗ್ತದೆ. ಬಹಳಷ್ಟು ಈಸಿ. ಜಾಬ್ ಅಪ್ಲಿಕೇಶನ್ ಬರೀಬಹುದು ನೀವು. 5 ಅಂಕಕ್ಕೆ ಒಂದು ಜಾಬ್ ಅಪ್ಲಿಕೇಶನ್ ರಿಟರ್ನ್ ವಿತ್ ರೆಸ್ಯೂಮ್ ಬೇಸ್ಡ್ ಆನ್ ದ ಅಡ್ವರ್ಟೈಸ್ಮೆಂಟ್ ಗಿವನ್ ಕೊಟ್ಟಿರ್ತಾರೆ. ಸೊ ಅಡ್ವರ್ಟೈಸ್ಮೆಂಟ್ ನೋಡಿ ಓದ್ಕೊಂಡು ಬರೀಬೇಕಾಗುತ್ತೆ. ಇನ್ ಸ್ಪೀಚ್ ರೈಟಿಂಗ್ ಕೇಳ್ತಾರೆ 5 ಮಾರ್ಕ್ಸ್ಗೆ. ಸ್ಪೀಚ್ ಇಸ್ ಟು ಡ್ರಾಫ್ಟೆಡ್ ಬೇಸ್ಡ್ ಆನ್ ದ ಕ್ಲೂಸ್ ಗಿವನ್. ಒಂದು ಸ್ಪೀಚ್ ರೈಟಿಂಗ್ ಕೂಡ ಭಾಷಣವನ್ನು ಬರೀರಿ. ಒಂದು ಡ್ರಾಫ್ಟ್ ಕೊಟ್ಟಿರ್ತಾರೆ ಅದನ್ನ ಪಾಯಿಂಟ್ಸ್ ತಗೊಂಡು ಬರೀರಿ ಅಂತೇಳಿ. ಸೊ ಇಲ್ಲಿನೂ ಕೂಡ ಇದು ಟೋಟಲ್ 60 ಮಾರ್ಕ್ಸ್ ಆಗ್ತಾವೆ. ಅಲ್ಲಿ ಆಪ್ಷನ್ಸ್ 6 ಇರ್ತಾವೆ. 40 ಮಾರ್ಕ್ಸ್ ಇದರಿಂದ ಕೇಳ್ತಾರೆ ಅದರಿಂದ 40 ಮಾರ್ಕ್ಸ್ ಕೇಳ್ತಾರೆ. ಟೋಟಲ್ 80 ಮಾರ್ಕ್ಸ್ 20 ಇಂಟರ್ನಲ್. ಅಂಡ್ ಇಂಟರ್ನಲ್ ಚಾಯ್ಸ್ ಸಿಸ್ಟಮ್ ಫಾಲೋಡ್. ಹೆಂಗ್ ಇಂಟರ್ನಲ್ ಚಾಯ್ಸ್ ಇರ್ತದೆ ಅಂದ್ರೆ 1 ಮಾರ್ಕ್ಸ್ ಇರ್ತೈತಿ. ಇದೊಂದು ಕಂಪಲ್ಸರಿ 10 ಬರೀಬೇಕು. ಆದ್ರೆ ಇಲ್ಲಿ ಪಾರ್ಟ್ ಬಿ ದಲ್ಲಿ 4 ಕೊಟ್ಟಿರ್ತಾರೆ. ಎನಿ 3 ಬರೀಬೇಕು. ಪಾರ್ಟ್ 3 ದಲ್ಲಿ 3 ಮಾರ್ಕ್ಸ್ ಕ್ವಶನ್ಸ್ 6 ಕೊಟ್ಟಿರ್ತಾರೆ. ಓನ್ಲಿ 4 ಬರಬೇಕು. ಪಾರ್ಟ್ 4 ದಲ್ಲಿ 6 ಕೊಟ್ಟಿರ್ತಾರೆ. ಓನ್ಲಿ 3 ಬರಬೇಕು. ಹೀಗಾಗಿ ಸೊ ಇಲ್ಲಿ ಕರೆಕ್ಟ್ ಆಗುತ್ತೆ. ಇನ್ ಸ್ಟ್ರೀಮ್ಸ್ ದಲ್ಲಿ ಅನ್ಸಿನ್ ಪ್ಯಾಸೇಜ್ ಪೊಯೆಟ್ರಿ ಚೂಸನ್. ಸೊ ಇವು ಎರಡು 9 ಮಾರ್ಕ್ಸ್ ಆಯ್ತಾ. ಆಮೇಲೆ ರಿರೈಟ್ ಡೈರೆಕ್ಟೆಡ್ ಲಿಂಕರ್ಸ್ 4 ಮಾರ್ಕ್ಸ್. ಆಮೇಲೆ ಫ್ರೇಮಿಂಗ್ ಕ್ವಶನ್ಸ್ ಅಂಡ್ ಎರರ್ ಐಡೆಂಟಿಫಿಕೇಶನ್ 2 ಮಾರ್ಕ್ಸ್ ಅಂಡ್ ಜಾಬ್ ಅಪ್ಲಿಕೇಶನ್ ಸ್ಪೀಚ್ 5 ಮಾರ್ಕ್ಸ್. ಸೊ ಇಷ್ಟು ಆದ್ರೆ ಮುಗಿತು. ಇದು ನಮ್ಮ ಎಸ್.ಎಸ್.ಎಲ್.ಸಿ ಪಿ.ಯು.ಸಿ ಸೆಕೆಂಡ್ ಬ್ಲೂಪ್ರಿಂಟ್. ಓಕೆ. ಸೊ ಮಾಡಲ್ ಕ್ವಶನ್ ನೋಡೋಣ ಸೇಮ್ ಇರುತ್ತೆ. ಅದರಲ್ಲಿ ಏನು ಇದೇ ಅಪ್ಲೈ ಮಾಡಿರ್ತಾರೆ ಅದನ್ನ ಮತ್ತೆ ಇನ್ನೂ ಬಿಡೋದಿಲ್ಲ ಅಂತ ಇಲ್ಲಿ ಬಿಡೋದು ನಿಲ್ಲಿಸ್ತೀನಿ. ಸೊ ಈ ನಮ್ಮ ವಿಡಿಯೋ ನಮ್ಮ ಪ್ರಯತ್ನ ಇಷ್ಟ ಆದರೆ ಇಲ್ಲಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಜಾಯ್ನ್ ಕೂಡ ಆಗ್ಬೋದು. ಜಾಯ್ನ್ ಕೂಡ ಸಪೋರ್ಟ್ ಮಾಡ್ಬೋದು ಅಂತ ಹೇಳ್ತಾ ಸೊ ಎಲ್ಲ ಲೆಸನ್ಸ್ ಎಕ್ಸ್ಪ್ಲನೇಷನ್ ಮಾಡೋಣ. ಜೊತೆಗೆ ಗ್ರಾಮರ್ ಏನಿದೆ ಆರಾಮಾಗಿ ತಿಳಿಸ್ತಾ ಹೋಗೋಣ. ಆರ್ಟಿಕಲ್ಸ್ ಆಲ್ರೆಡಿ ಮಾಡಿದ್ದೀನಿ ನೋಡ್ರಿ. ಆಮೇಲೆ ಪ್ರಿಪರೇಷನ್ಸ್ ಮಾಡ್ತೀನಿ. ಜಬರ್ಸ್ ಇಂಪ್ಲಿಮೆಂಟ್ಸ್ ಮಾಡ್ತೀನಿ. ಪ್ರತಿಯೊಂದನ್ನು ಡಿಟೇಲ್ ಆದ ನೋಟ್ಸ್ ಜೊತೆಗೆ ಮಾಡ್ತೀನಿ. ನೀಟಾಗಿ ನೋಡ್ತಾ ಇರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಅ ನೈಸ್ ಡೇ.